ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನಿವತ್ತು ನಿಮಗೆ ಈ ಒಂದು ರೆಸಿಪಿ ಲಂಚ್ ಬಾಕ್ಸು ಮತ್ತು ಮಧ್ಯಾಹ್ನದ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ ಥರ ಒಂದು ಮಾಡಿ ತೋರಿಸ್ಕೊಡ್ತೀನಿ ಬನ್ನಿ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, 2 ಬೆಳ್ಳುಳ್ಳಿ ಮತ್ತು ಒಣಗಿದ ಮೆಣಸಿನ್ಕಾಯಿ, ಒಂದು ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಇಟ್ಕೊಂಡು ಇಷ್ಟರಲ್ಲೇ ಸೂಪರಾಗಿರುವಂತಹ ರೆಸಿಪಿ ಮಾಡಿಕೊಡ್ತಾ ಇದ್ದೀನಿ. ಅಂದರೆ ಸಖತ್ತಾಗಿರುತ್ತೆ. ಮತ್ತು ಇದಕ್ಕೆ ಏನೇನು ಹಾಕ್ತೀನಿ ಅಂತ ನೆಕ್ಸ್ಟ್ ಹೇಳ್ತಾ ಇರ್ತೀನಿ, ಆಯಿತಾ? ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ, ತಿಂತಾ ಇದ್ದರೆ ಮಾತ್ರ ಸೂಪರಾಗಿರುತ್ತೆ. ಬೆಳಗ್ಗೆ ನಾಷ್ಟಕ್ಕೂ ಚೆನ್ನಾಗಿರುತ್ತೆ, ಮಧ್ಯಾಹ್ನ ಊಟಕ್ಕೂ ಚೆನ್ನಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಗ್ಯಾಸ್ ಮೇಲೆ ಒಂದು ಚಿಕ್ಕ ಪಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡೋಣ. ಎಣ್ಣೆ ಬಿಸಿ ಆಗೋವರೆಗೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಡೋಣ. ಆಮೇಲೆ ಬೆಳ್ಳುಳ್ಳಿನ ನಾನು ಸಿಪ್ಪೆ ಬಿಡಿಸಿ 2 ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಸಿಪ್ಪೆ ಬಿಡಿಸಿ ಇಟ್ಕೊಂಡು ನಾನು ಫ್ರೈ ಮಾಡೋಕ್ಕೆ ಹಾಕ್ತಾಯಿದ್ದೀನಿ. ಈ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಚೆನ್ನಾಗಿ ಬ್ರೌನ್ ಕಲರ್ ಆಗಬೇಕು. ಆ ಕಲರ್ ವೈಟ್ ಇರೋದು ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು. ಆ ಥರ ಮಾಡಿದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಹುರ್ಕೊಳ್ಳಿ, ಆಯಿತಾ? ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಇದಕ್ಕೆ ನಾನಿವಾಗ ಕರ್ಬೇವಿನ ಸೊಪ್ಪು ಇದೆಯಲ್ಲ, ಆ ಕರ್ಬೇವಿನ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡು ನೋಡಿ, ಇಷ್ಟಾದರೆ ಸಾಕು. ಇವಾಗ ನಾನು ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಲ್ಲ, ಆ ಕರ್ಬೇವಿನ ಸೊಪ್ಪನ್ನ ವಾಶ್ ಮಾಡಿ ಕೂಡ ಅದನ್ನು ಕೂಡ ಇವಾಗ ಹಾಕ್ಕೊಂಬಿಡೋಣ. 2 ಚೆನ್ನಾಗಿ ಫ್ರೈ ಆಗಿಬಿಡಲಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ನೋಡಿ, ಅದು ಅಷ್ಟೇ, ಸ್ವಲ್ಪ ನೀರಲ್ಲಿ ವಾಶ್ ಮಾಡಿರ್ತೀವಲ್ಲ, ಆ ನೀರಿನ ಅಂಶ ಎಲ್ಲ ಹೋಗಬೇಕು ಮತ್ತು ಸ್ವಲ್ಪ ರೋಸ್ಟ್ ಆಗಬೇಕು. ನಾನು ಒಣಗಿದ ಮೆಣಸಿನ್ಕಾಯಿ 3 ತೊಗೊಂಡಿದ್ದೀನಿ, ಒಂದೇ ಒಂದು ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರ ಬೇಕು ಅಂದರೆ ಇನ್ನು ಸ್ವಲ್ಪ ಖಾರ ಹಾಕ್ಕೋಬೋದು. ಇವಾಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬಿಡೋಣ. ನಾನು ತೊಟ್ಟು ಯಾಕೆ ತೆಗ್ದಿಲ್ಲ ಅಂದರೆ, ನಾನು ಲಾಸ್ಟಲ್ಲಿ ತೆಗಿತೀನಿ. ಫಸ್ಟೇ ತೆಗೆದುಬಿಟ್ರೆ ಸ್ವಲ್ಪ ಘಾಟ್ ಆಗಿಬಿಡುತ್ತೆ. ಆ ಮೆಣಸಿನ್ಕಾಯಿ ಬೀಜ ಎಲ್ಲ ಈಚೆ ಬಂದರೆ ಘಾಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಲಾಸ್ಟಲ್ಲಿ ತಗೊತೀನಿ. ನೋಡಿ, ಈ ಥರ ಬರುತ್ತೆ. ನೋಡಿ, ಈ ಥರ ಬ್ರೌನ್ ಕಲರ್ ಆಗಿದ ತಕ್ಷಣ ಗ್ಯಾಸ್ ಆಫ್ ಮಾಡ್ಕೊಬಿಡೋಣ. ಈ ಮಸಾಲಾನ ಸ್ವಲ್ಪ ತಣ್ಣಗಾಗಿ ಬಿಟ್ಬಿಟ್ಟು, ಇವಾಗ ನೋಡಿ ಕಡ್ಡಿ ಎಲ್ಲ ತೆಗ್ದುಬಿಟ್ಟು ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಬಂದ್ಬಿಡ್ತೀನಿ. ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಡ್ರೈಯಲ್ಲಿ ನಾವು ಇದನ್ನು ರುಬ್ಕೋಬೇಕು. ಆಮೇಲೆ ತರಿಯಾಗಿ ರುಬ್ಕೊಳ್ಳಿ. ತುಂಬ ಆ ತರಿ ರುಬ್ಬಿರ್ತೀವಲ್ಲ, ಅದು ತಿನ್ನೋಕ್ಕೆ ಬಾಯಿಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಬಿಸಿ ಆಗಿದ ತಕ್ಷಣ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ನೋಡ್ಕೊಂಡು ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಬಿಸಿ ಆಗೋಕ್ಕೆ ಬಿಟ್ಬಿಡ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಚಟಪಟ ಅಂದಿದ ತಕ್ಷಣ 1 ಸ್ಪೂನಷ್ಟು ನಾನು ಜೀರಿಗೆ ಇಟ್ಕೊಂಡಿದ್ದೀನಿ. ಜೀರಿಗೆ ಹಾಕ್ಕೊಂಬಿಡೋಣ. ಜೀರಿಗೆ ಕೂಡ ಸ್ವಲ್ಪ ಪಟ ಅಂದ್ಬಿಟ್ಟು ಸ್ವಲ್ಪ ಸ್ಪ್ರೆಡ್ ಆಗಿದ ತಕ್ಷಣ ನಾನು ಈರುಳ್ಳಿ 2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಕೂಡ ಹಾಕ್ಕೊಂಬಿಡೋಣ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿಬಿಡಲಿ, ಆಯಿತಾ? ಚೆನ್ನಾಗಿ ಬಾಡಿಸ್ಬೇಕು. ಇದು ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ಕೊಂಬಿಡೋಣ. ಸ್ವಲ್ಪ ಆಡಿಸ್ತಾ ಇರಬೇಕು ನೀಟಾಗಿ. ಇವಾಗ ನೋಡಿ, ಸಾಕು. ನೋಡಿ, ಇಷ್ಟ ಆಗಿದೆ, ಸಾಕು. ಇಷ್ಟ ಆಗಿದೆ. ತುಂಬ ಸೀಸಕ್ಕೆ ಹೋಗ್ಬಿಡಿ, ಆಯಿತಾ? ಸೀದ್ಬಿಟ್ರೆ ಟೇಸ್ಟ್ ಕೆಟ್ಟೋಗ್ಬಿಡುತ್ತೆ. ನಾನು ಇಲ್ಲಿಗೆ 3 ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಫಾರನ್ ಟೊಮೊಟೊನ ಯೂಸ್ ಮಾಡ್ತಾಯಿದ್ದೀನಿ, ಆಯಿತಾ? 3 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಇದು ಚೆನ್ನಾಗಿ ಸ್ಮ್ಯಾಶ್ ಆದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟ ಆಗಿದೆ. ನೋಡಿ, ಇಷ್ಟ ಆಗಿದೆ, ಸಾಕು. ಇಷ್ಟು ಅದು ಹೋಗಿ ಬರ್ತಾ ಇದೆ. ಇಷ್ಟು ಸಾಕು. ಇದು ಇವಾಗ ನಾನು ರುಬ್ಕೊಂಡಿದ್ನಲ್ಲ, ಆ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಒಣಗಿದ ಮೆಣಸಿನ್ಕಾಯಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಲ್ಲ, ಅದು ತರಿಯಾಗಿ ರುಬ್ಕೊಂಬಂದಿದ್ದೀನಿ. ಅದು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಅದು ಹಸಿ ಫ್ಲೇವರ್ ಇರುತ್ತಲ್ವ, ಸ್ಮೆಲ್ಲು ಘಮ ಅಂತ ಇರುತ್ತೆ. ಆ ಕರಿಬೇವಿನ ಸೊಪ್ಪು, ಆ ಬೆಳ್ಳುಳ್ಳಿದು ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕಿದ್ದೀವಲ್ಲ, ಘಮ ಅಂತ ಇರುತ್ತೆ. ಇವಾಗ ಸ್ವಲ್ಪ ರೋಸ್ಟ್ ಆಗಲಿ. ನೋಡಿ, ಫುಲ್ಲು ಡ್ರೈ ಆಗಿಬಿಡುತ್ತೆ. ಅದು ನಾವು ಹಾಕಿರ್ತೀವಲ್ಲ ಮಸಾಲ, ಫುಲ್ಲು ಡ್ರೈ ಆಗಿಬಿಡುತ್ತೆ. ನೋಡಿ, ಆ ಎಣ್ಣೆ ಎಲ್ಲ ಬಿಟ್ಕೊತಾ ಬರುತ್ತೆ, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊತಾ ಬರುತ್ತೆ. ಇವಾಗ ನಾನು ಇದಕ್ಕೆ ಸಾಂಬಾರು ಪುಡಿ ತೊಗೊಂಡಿದ್ದೀನಿ. 2 ಸ್ಪೂನ್ ಸಾಂಬಾರು ಪುಡಿ, 1.5 ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ, ಖಾರದ ಪುಡಿ ಯೂಸ್ ಮಾಡ್ತಾಯಿಲ್ಲ, ಆಯಿತಾ? ಇದಕ್ಕೆ ಮೇಯ್ನ್ ಟೇಸ್ಟ್ ಕೊಡದೆ ಸಾಂಬಾರು ಪುಡಿ. ನೀವು ಮನೇಲಿ ಯಾವ್ದು ಯೂಸ್ ಮಾಡ್ತೀರಲ್ವ,
ಅದೇ ಸಾಂಬಾರು ಪುಡಿನ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಮಿಕ್ಸಿ ರುಬ್ಕೊಂಡಿದ್ನಲ್ಲ, ಆ ಮಿಕ್ಸಿನ ನೀರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರಲ್ಲಿ ಸ್ವಲ್ಪ ಬೇಯಲಿ, ಅದೆಲ್ಲ ಖಾರದ ಪುಡಿ ಎಲ್ಲ ಮಸಾಲೆ ಎಲ್ಲ ಇಟ್ಕೊಬೇಕದು ಚೆನ್ನಾಗಿ ಬೇಯಲಿ, ಸ್ವಲ್ಪ ಹೊತ್ತು ರೋಸ್ಟ್ ಆಗಿಬಿಡಲಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಇಷ್ಟಾದರೆ ಸಾಕು, ಸಖತ್ತಾಗಿರುತ್ತೆ. ಇವಾಗ ನಾನು 2 ಗ್ಲಾಸ್ ನೀರಿಗೆ 4 ಗ್ಲಾಸು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸು ನೀರು ಹಾಕ್ತಾಯಿದ್ದೀನಿ. ನೀವು ಅಕ್ಕಿ ಎಷ್ಟು ಇಟ್ಕೊತೀರೋ ನೀರು ಅದು ಡಬ್ಬಲ್ ಹಾಕ್ಕೊಳ್ಳಿ ಆಯಿತಾ. ಇವಾಗ ನೀರು ಕುದಿಯೋದಕ್ಕೆ ಬಿಟ್ಬಿಡೋಣ. ಇವಾಗ ಚೆನ್ನಾಗಿ ಸ್ವಲ್ಪ ನೀರು ಕುದಿಬೇಕು. ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ಆಯಿತಾ. ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕ್ಕೊಳ್ಳಿ. ನಂಗೆ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಕುದಿಯೋಕೆ ಬಿಡ್ತಾ ಇದ್ದೀನಿ. ನೋಡಿ ಕುದೀತಾ ಇದೆ. ಕೊತ್ತಂಬರಿ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಕೂಡ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಸ್ವಲ್ಪ ಕುದಿಯೋದಕ್ಕೆ ಬಿಟ್ಬಿಡ್ತೀನಿ. ಸ್ವಲ್ಪ ಕುದ್ದಿದ ತಕ್ಷಣವೇ ನಾವು ಇದು ಅಕ್ಕಿ ಬೇರೆ ಇಟ್ಕೊಂಡಿದ್ದೀನಲ್ಲ, ಅಕ್ಕಿ ವಾಶ್ ಮಾಡ್ಕೋಬೇಕು. ನೋಡಿ ಅಕ್ಕಿ ವಾಶ್ ಮಾಡಿಕೊಂಡು ಅಕ್ಕಿ ಹಾಕ್ತಾಯಿದ್ದೀನಿ. ಇದು ಕೂಡ ಚೆನ್ನಾಗಿ ಕುದಿಬೇಕು. ಅಕ್ಕಿಗೆ ಈ ಮಸಾಲ ಹಿಡಿಬೇಕು, ಚೆನ್ನಾಗಿ ಮಸಾಲ ಹಿಡಿಬೇಕು. ಅದಕ್ಕೆ ಒಂದು ಕುದಿ ಬಂದಮೇಲೆ ನಾನು ಆಮೇಲೆ ಕುಕ್ಕರ್ ವಿಜಿಲ್ ಹಾಕ್ತೀನಿ. ಇವಾಗ ಸುಮ್ಮನೆ ನಾನು ಕುಕ್ಕರ್ದು ಮುಚ್ಚಳ ಮುಚ್ಚಿ ಒಂದು ಕುದಿ ಬರೋವರೆಗೂ ಬಿಟ್ಬಿಡ್ತೀನಿ, ಆಮೇಲೆ ವಿಜಿಲ್ ಹಾಕ್ತೀನಿ. ನಾನು ಕುಕ್ಕರ್ ಫುಲ್ಲು ಕ್ಲೋಸ್ ಮಾಡೋದಿಲ್ಲ, ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆವಾಗ ಮಸಾಲೆ ಎಲ್ಲ ಇಟ್ಕೊಳ್ಳುತ್ತೆ, ಇಲ್ಲಾಂದರೆ ಮಸಾಲೆ ಮೇಲೆ ಬಂದು ಕೂತ್ಕೊಂಡ್ಬಿಡುತ್ತಲ್ವ. ಹಿಂಗೆ ಮಾಡಿದ್ರೆ ಮಸಾಲೆ ಎಲ್ಲ ಇಟ್ಕೊಳ್ಳುತ್ತೆ. ನೋಡಿ ಒಂದು ಕುದಿ ಬಂದಮೇಲೆ ನಾನು ಕ್ಯಾಪ್ನ ತೆಗೆದ್ಬಿಟ್ಟು ತಿರ್ಗಾ ಇನ್ನೊಂದು ಸರಿ ತಿರುಗಿಬಿಟ್ಟು ತಿರ್ಗಾ ನಾನು ನೋಡಿಬಿಟ್ಟು ಇದನ್ನು ಕುಕ್ಕರ್ದು ಮುಚ್ಚಳನ ಮುಚ್ತೀನಿ. ನೋಡಿ ಸಾಕು, ಇಷ್ಟ ಆಗಿದೆ. ಇಲ್ಲಾಂದರೆ ಅನ್ನ ಸೀದೋಗ್ಬಿಡುತ್ತೆ, ಇಲ್ಲಾಂದರೆ ಆ ಮಸಾಲೆ ಎಲ್ಲ ಮೇಲೆ ಬಂದು ಕೂತ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಹಿಂಗೆ ತಿರುಗಿಬಿಟ್ಟು ಇವಾಗ ನಾನು ಕುಕ್ಕರ್ನ ಮುಚ್ತಾ ಇದ್ದೀನಿ. ಅದಕ್ಕೆ ವಿಜಿಲ್ ಹಾಕೊಂಬಿಡೋಣ. ಇದು ಒಂದು ವಿಜಿಲ್ ಬಂದರೆ ಸಾಕು. ನಿಮ್ಮ ಕುಕ್ಕರ್ದು ನೋಡ್ಕೊಂಡು ಹಾಕ್ಕೊಳ್ಳಿ ಆಯಿತಾ. ನಾನು ಇದನ್ನು ಒಂದೇ ವಿಜಿಲ್ ಬರ್ಸೋದು. ನೋಡಿ ಒಂದು ವಿಜಿಲ್ ಬಂತು. ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ, ಸಖತ್ತಾಗಿದೆ, ತುಂಬ ಚೆನ್ನಾಗಾಗಿದೆ. ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಗುತ್ತಾ. ಇದೇ ಥರ ತುಂಬ ಈಸಿಯಾಗಿ ಅಂತ ರೆಸಿಪಿಗಳನ್ನ ತಿರ್ಗಾ ನೆಕ್ಸ್ಟ್ ಇದರಲ್ಲಿ ಇದಂದು ತೋರಿಸ್ತೀನಿ ಆಯಿತಾ. ಇಷ್ಟೋ ತನಕ ನಾನು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್. ನೆಕ್ಸ್ಟು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ, ಸಕ್ಕತ್ತಾಗಿದೆ ಅಲ್ವಾ. ನೀವು ಕೂಡ ಟ್ರೈ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆಯಿತಾ. ತುಂಬ ಚೆನ್ನಾಗಿತ್ತು ಅಂತ ಹಾಕಿ, ಇಲ್ಲ ಅಂತಂದರೆ ಹೇಗೆ ಬಂತು ಟೇಸ್ಟು ಅನ್ನೋದು ಕೂಡ ನನಗೊಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನನಗೂ ಒಂದು ಐಡಿಯಾ ಬರುತ್ತೆ. ಆ ಹೊಗೆ ನೋಡಿ ಹೆಂಗೆ ಬರ್ತಾ ಇದೆ, ಹೊಗೆ ಅನ್ನದ್ದು ಹೊಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.